ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ ಏನು ಅಂತ ಗೊತ್ತಾಗಿದೆ. ಹೌದು, ನಾವಿವತ್ತು ಗಜಪಡೆ ತಾಲೀಮನ್ನ ನೋಡಬೇಕು ಅಂತ ಬಂದಿದ್ದೀವಿ. ಸೊ ಆಲ್ರೆಡಿ ಗಜಪಡೆ ತಾಲೀಮು ಸ್ಟಾರ್ಟ್ ಆಗಿ 15 ಡೇಸ್ ಮೇಲಾಗಿದೆ. ನಾವು ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀವಿ. ಸೊ ನಾವು ಬಂದಿದ್ದು ಈವ್ನಿಂಗ್ ಆಗಿತ್ತು. 5:30ಗೆಲ್ಲ ಗಜಪಡೆ ಸ್ಟಾರ್ಟ್ ಆಗುತ್ತೆ. 2 ದಿನದಲ್ಲಿ ಗಜಪಡೆ ತಾಲೀಮನ್ನ ಕರ್ಕೊಂಬರ್ತಾರೆ, ಮಾರ್ನಿಂಗ್ ಮತ್ತು ಈವ್ನಿಂಗ್. ಮಾರ್ನಿಂಗ್ಗೆ 7:30 ಬರುತ್ತೆ, ಹಾಗೆ ಈವ್ನಿಂಗು 5:30ಗೆಲ್ಲ ವಾಕಿಂಗ್ನ ಕರ್ಕೊಂಬರ್ತಾರೆ. ನೀವೇ ನೋಡ್ತಾ ಇದ್ದೀರಾ, ಆನೆಗಳು ಆಲ್ರೆಡಿ ಕರ್ಕೊಂಬಂದಿದ್ದಾರೆ ಅರಮನೆಯಿಂದ ಹೊರಗಡೆ. ಸೊ ಎಷ್ಟು ಕ್ರೌಡ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ತುಂಬ ಜನ ಇರ್ತಾರೆ ಆಲ್ರೆಡಿ. ಏನು 5:30ಗೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ಮುಂಚೆನೇ ಎಲ್ಲ ಜನಗಳು ಕೂಡ ನಿಂತಿರ್ತಾರೆ ಫೋಟೋಗಾಗಿ ಹಾಗೂ ವಿಡಿಯೋಗಾಗಿ. ಎಷ್ಟು ಕ್ರೌಡ್ ಇದೆ ಅಂತ ನೀವೇ ನೋಡಿ. ನಾವು ಕೂಡ ಮಧ್ಯದಲ್ಲಿ ಕ್ರೌಡಲ್ಲಿ ನಿಂತ್ಕೊಂಡು ವಿಡಿಯೋ ಮತ್ತು ಫೋಟೋನ ತೊಗೊಂಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ ಹತ್ರದಿಂದ ನೋಡೋದಕ್ಕೆ ಆನೆನ. ನಾವು ಕೂಡ ಪಕ್ಕದಲ್ಲೇ ಆನೆಗಳನ್ನ ನೋಡಿಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ಸೊ ಏನೋ ಒಂಥರ ಖುಷಿ ಆಗುತ್ತೆ ಈ ರೀತಿ ಆನೆಗಳನ್ನ ನಾವು ಪಕ್ಕದಲ್ಲಿ ನಿಂತ್ಕೊಂಡು ನೋಡೋದ್ರಿಂದ. ಸೊ ಅಲ್ಲಿ ಅರಮನೆಯಿಂದ ಆನೆಗಳು ಹೊರಟು ಏನು ಸಯ್ಯಾಜಿರಾವ್ ರೋಡಿಂದ ಹೋಗಿ ಹಾಗೆ KRS ಸರ್ಕಲಿಂದ ಬನ್ನಿ ಮಂಟಪಕ್ಕೆ ಹೋಗಿ ಬರುತ್ತೆ ಆನೆಗಳು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಆನೆಗಳನ್ನ ನೋಡೋದಕ್ಕೆ. ಸೊ ಎಲ್ಲ ಜನಗಳು ಕೂಡ ಆನೆ ಹಿಂದೆನೇ ಹೋಗ್ತಾರೆ ನೋಡೋದಕ್ಕೆ. ಹಾಗೆ ಅಲ್ಲಿ ಕೂಡ ಆನೆಗಳಿಗೆ ಮಾವುತರಿಗೂ ಕೂಡ ಏನೋ ಆಹಾರಗಳನ್ನೆಲ್ಲ ಕೊಡ್ತಾರೆ ಆನೆಗಳಿಗೆ ಹಾಕಕ್ಕೆ. ಸೊ ಈ ರೀತಿ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಬಟ್ ನೋಡೋದಕ್ಕೆ ನಾವು ಕೂಡ ಆನೆಗಳು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಸಾಧ್ಯವಾದಷ್ಟು ನೋಡಿಕೊಂಡು ಬಂದ್ವಿ ಆನೆಗಳನ್ನ. ಈ ರೀತಿ ನಾವು ಏನು ಅರಮನೆಯಿಂದ ಹೊರಟು ಆನೆಗಳು, ಸೊ ಆಲ್ರೆಡಿ ಸಯ್ಯಾಜಿರಾವ್ ರೋಡ್ ಬರೋ ಅಷ್ಟರಲ್ಲಿ ನಾವು ಅಡ್ಡದಾರಿಲಿ ಹೋಗಿ ಮತ್ತೆ ಮಾರ್ಕೆಟ್ ಹತ್ರ ಬಂದ್ವಿ ನೋಡೋದಕ್ಕೆ. ಈ ರೀತಿ ಆನೆಗಳು ಹೋಗುವಾಗ ತುಂಬಾ ಟ್ರಾಫಿಕ್ ಆಗುತ್ತೆ. ಸೊ ಹಾಗಾಗಿ ಏನು ಆನೆಗಳು ಹೋಗ್ಬೇಕಾದ್ರೆ ಮಾವುತವರು ಹೇಳುವಂಥ ರೂಲ್ಸ್ಗಳನ್ನೂ ಕೂಡ ಕೆಲವೊಂದು ಫಾಲೋ ಮಾಡಬೇಕಾಗುತ್ತೆ. ಸೊ ಅರಣ್ಯ ಇಲಾಖೆಯಿಂದ ಕೆಲವು ರೂಲ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ಈ ರೀತಿ ಆನೆಗಳು ಹೋಗುವಾಗ ರೋಡ್ ಕ್ರಾಸ್ ಮಾಡಬಾರ್ದು, ಹಾಗೆ ಫ್ಲ್ಯಾಶ್ ಲೈಟಿಂದ ನಾವು ಫೋಟೋಗಳನ್ನ ಕೂಡ ತೆಗಿಬಾರ್ದು, ಹಾಗೆ ಮಕ್ಕಳುಗಳನ್ನು ಕೂಡ ಆನೆಗಳು ಬರುವಾಗ ಹತ್ರ ಬಿಡಬಾರ್ದು. ಜೊತೆಗೆ ಆನೆಗಳು ಹೋಗುವಾಗ ಆನೆಗಳಿಗೆ ನಾವು ಹೂವನ್ನು ಎಸಿಬಾರ್ದು. ಹೂವನ್ನು ಮಾವುತರಿಗೆ ಕೊಡಬೇಕು, ಮಾವುತರು ಅದನ್ನು ಆನೆಗಳಿಗೆ ಹಾಕ್ತಾರೆ. ಸೊ ಆನೆಗಳಿಗೆ ಏನು ಹೂವನ್ನು ಹಾಕ್ತಾರೆ, ಆಮೇಲೆ ಆ ಹೂವನ್ನು ಬೇರೆಯವರು ವೆಹಿಕಲ್ಸ್ಗಳು ಇರೋರು ಆ ಹೂವನ್ನು ಇಸ್ಕೊಂಡು ವೆಹಿಕಲ್ಸ್ಗಳಿಗೆಲ್ಲ ಹಾಕ್ಕೊಳ್ತಾರೆ. ಸೊ ಈ ರೀತಿ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ, ಮಾವುತರು ಹೇಳುವಂಥ ರೂಲ್ಸ್ನ. ಈ ಥರ ಆನೆಗಳು ಹೋಗುವಾಗ ತುಂಬ ಜನ ಕ್ರೌಡ್ ಇರುತ್ತೆ. ನೀವೇ ನೋಡ್ತಾ ಇದ್ರೆ ಎಷ್ಟು ಕ್ರೌಡ್ ಇದೆ ಅಂತ. ಸೊ ಹಾಗಾಗಿ ಆ ಕ್ರೌಡ್ನ ಕೂಡ ಎಲ್ಲ ಟ್ರಾಫಿಕ್ ಪೊಲೀಸ್ಗಳನ್ನೂ ಕೂಡ ತುಂಬ ಜನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅಂದರೂ ಜನ ಫೋಟೋ ವಿಡಿಯೋಗಳಿಗಾಗಿ ಹೋಗ್ತಾನೆ ಇರ್ತಾರೆ. ಬಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ, ಹತ್ರದಿಂದ ನೋಡೋಕ್ಕೆ. ಸೊ ಇದೊಂಥರ ನಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಮೈಸೂರಲ್ಲಿರೋ ಜನರಿಗೆ. ಈ ಒಂದು ಆನೆಗಳನ್ನ ಪ್ರಾಕ್ಟೀಸ್ಗೆ ಅಂತ ಕರ್ಕೊಂಬಂದಾಗ ತುಂಬ ಹತ್ರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಅಲ್ಲೆಲ್ಲ ಆನೆಗಳೆಲ್ಲ ಹೋಗುತ್ತೆ. ಸೊ ಅಲ್ಲೂ ಕೂಡ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಹಾಗೆ ಈ ಆನೆಗಳು ಹೋಗ್ತಾ ಇರಬೇಕಾದ್ರೆ ಅದರ ಹಿಂದೆನೇ ಹಿಂಬಾಲಿಸಬಾರ್ದು, ಬಟ್ ದೂರದಿಂದನೇ ನಾವು ಆನೆಗಳನ್ನ ನೋಡಿಕೊಂಡು ಫೋಟೋನ ವಿಡಿಯೋನ ಮಾಡ್ಕೋಬಹುದು. ಸೊ ಈ ರೀತಿ ಇರುತ್ತೆ ಆನೆಗಳನ್ನ ವಾಕಿಂಗ್ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಹೋಗಿ ಹೇಗೆಲ್ಲ ಇದೆ ಅಂತ. ನೋಡಿದ್ರ ಗಜಪಡೆ ತಾಲೀಮು ಹೇಗೆಲ್ಲ ಇರುತ್ತೆ. ಸೊ ಹೇಗೆಲ್ಲ ಆನೆಗಳನ್ನ ವಾಕಿಂಗ್ನ ಪ್ರಾಕ್ಟೀಸ್ಗೆ ಅಂತ ಕರ್ಕೊಂಬರ್ತಾರೆ ಅಂತ. ಸೊ ನೀವು ಕೂಡ ಇದನ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಮಾರ್ನಿಂಗ್ ಆಗಿ ಈವ್ನಿಂಗ್ ಬಂದು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.